ಹರ ಹರ ಮಹಾದೇವ್ ಸ್ನೇಹಿತರೆ, ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಧಿಕ ಮಾಸದ ಕಥೆಯನ್ನು ತಿಳಿದುಕೊಳ್ಳೋಣ. ಅಧಿಕ ಮಾಸದ ಕಥೆಯನ್ನು ಕೇಳುವುದರಿಂದ 1000 ಪಟ್ಟು ಪುಣ್ಯ ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ಇದು 3 ವರ್ಷಕ್ಕೊಮ್ಮೆ ಬರುತ್ತೆ. 3 ವರ್ಷದಲ್ಲಿ ನಾವು ಒಂದ್ಸಾರಿಯಾದರೂ ಇದನ್ನು ಓದಬೇಕು ಅಂತ. ಅದಕ್ಕೆ ಅಧಿಕ ಮಾಸ ಮುಗಿಯುವಷ್ಟರಲ್ಲಿ ಈ ಕಥೆನ ಕೇಳಿ. ಸನಾತನ ಧರ್ಮದ ದೈವಿಕ ಸಂಪ್ರದಾಯಗಳಲ್ಲಿ ಪುರುಷೋತ್ತಮ ಮಾಸವು ವಿಶಿಷ್ಟ ಮತ್ತು ಅಸಾಧಾರಣ ಮಹತ್ವವನ್ನು ಹೊಂದಿದೆ. ಈ ಪವಿತ್ರ ಮಾಸವು ಕ್ಯಾಲೆಂಡರ್ನಲ್ಲಿ ಕೇವಲ ಒಂದು ಹೆಚ್ಚುವರಿ ಅವಧಿಯಲ್ಲ, ಬದಲಾಗಿ ಭಗವಾನ್ ಶ್ರೀಹರಿ ವಿಷ್ಣುವಿನ ಅನಂತ ಕೃಪೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಸಮಯ ಮತ್ತು ಲೆಕ್ಕಾಚಾರಗಳ ಚಕ್ರದಲ್ಲಿ ಅಸಮತೋಲನ ಉಂಟಾದಾಗಲೆಲ್ಲ ಈ ಪವಿತ್ರ ಮಾಸವು ಧರ್ಮ ಮತ್ತು ಆಧ್ಯಾತ್ಮಿಕ ಅಭ್ಯಾಸದ ಮಾರ್ಗವನ್ನು ಬಲಪಡಿಸಲು ಪ್ರಕಟವಾಗುತ್ತದೆ. ಇಂದು ನಾವು ಅಧ್ಯಾಯ 1ರಿಂದ ಅಧ್ಯಾಯ 10ರವರೆಗಿನ ಪುರುಷೋತ್ತಮ ಮಾಸ ಕಥೆಯ ವೈಭವ ಮತ್ತು ಸಾರವನ್ನು ಅನ್ವೇಷಿಸೋಣ. ಅಧಿಕ ಮಾಸದ ಕಥೆ ಯಾಕೆ ಕೇಳಬೇಕು? ಅಧಿಕ ಮಾಸ ಮಹಾತ್ಮ್ಯ ಕಥೆಯನ್ನು ತಪ್ಪದೆ ಕೇಳಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಕಥೆಯನ್ನು ಆರಂಭದಿಂದ ಕೊನೆಯವರೆಗೂ ಭಕ್ತಿಯಿಂದ ಕೇಳುವುದರಿಂದ ಭಗವಂತನ ಕೃಪೆ ದೊರೆಯುತ್ತದೆ ಎಂದು ನಾವು ನಂಬಿಕೊಂಡು ಬಂದಿದ್ದೇವೆ ಮತ್ತು ಇದು ನಿಜ ಕೂಡ. ಕಥೆ ಕೇಳುವುದರಿಂದ ಸಿಗುವ ಫಲಗಳು: ಪಾಪಗಳ ಕ್ಷಯವಾಗುತ್ತದೆ, ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ, ವಿಷ್ಣುವಿನ ಅನುಗ್ರಹ ಲಭಿಸುತ್ತದೆ, ಕಷ್ಟಗಳು ಮತ್ತು ಅಡಚಣೆಗಳು ದೂರವಾಗುತ್ತವೆ, ಪುಣ್ಯಫಲ ಅನೇಕ ಪಟ್ಟು ಹೆಚ್ಚಾಗುತ್ತದೆ, ಆಧ್ಯಾತ್ಮಿಕ ಬೆಳವಣಿಗೆ ಉಂಟಾಗುತ್ತದೆ. ಅದಕ್ಕೆ ನಾವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋಣ. ಈ ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ಹಾಕ್ತೀನಿ, ಇನ್ನೊಂದು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಮುಖ್ಯ ಸೂಚನೆ: ಅಧಿಕ ಮಾಸದ ಕಥೆಯನ್ನು ಅರ್ಧ ಓದಬಾರದು. ದಿನ 1-2 ಅಧ್ಯಾಯ ಆದರೂ ಪೂರ್ತಿ ಓದಬೇಕು. ಅಧಿಕ ಮಾಸ ಮುಗಿಯುವವರೆಗೆ ಪೂರ್ತಿ ಕಥೆ ಓದಿ ಮುಗಿಸಬೇಕು ಎಂದು ಹೇಳುತ್ತಾರೆ. ಕಥೆಯನ್ನು ಸಂಪೂರ್ಣವಾಗಿ ಕೇಳಿದಾಗ, ಓದಿದಾಗ ಮಾತ್ರ ಅದರ ಪೂರ್ಣ ಪುಣ್ಯಫಲ ದೊರೆಯುತ್ತದೆ ಎಂದು ನಂಬಲಾಗಿದೆ. ಅಧಿಕ ಮಾಸ ಮುಗಿಯುವ ಮೊದಲು ಕನಿಷ್ಠ 1 ಬಾರಿಯಾದರೂ ಈ ಪವಿತ್ರ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಇನ್ನು ಅಧಿಕ ಮಾಸ ಮಹಾತ್ಮ್ಯದ ಮೊದಲ ಅಧ್ಯಾಯವನ್ನು ಆರಂಭಿಸೋಣ. ಶ್ರೀ ಗಣೇಶಾಯ ನಮಃ. ಶ್ರೀ ಲಕ್ಷ್ಮೀನಾರಾಯಣ ನಮಃ. ಯಾವುದೇ ಅಧ್ಯಾಯ ಕಥೆಯನ್ನು ಆರಂಭ ಮಾಡೋ ಮುಂಚೆ ನಾವು ಗಣೇಶನನ್ನು ನೆನೆಯಬೇಕು. ಸೊ ಇವಾಗ ನಾವು ಗಣೇಶನನ್ನು ನೆನೆದೀವಿ, ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಅಧಿಕ ಮಾಸ ಮಹಾತ್ಮ್ಯ ಪ್ರಥಮ ಅಧ್ಯಾಯ. ಇಲ್ಲಿಂದ ಕಥೆ ಆರಂಭವಾಗುತ್ತದೆ. ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುವ ಪ್ರಭು ಪುರುಷೋತ್ತಮನಿಗೆ ನಮಸ್ಕರಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಭಗವಾನ್ ನಾರಾಯಣ, ನರನಾರಾಯಣ, ಸರಸ್ವತಿ ದೇವತೆ ಮತ್ತು ಮಹರ್ಷಿ ವ್ಯಾಸರನ್ನು ಸ್ಮರಿಸುತ್ತಾ ನಿರೂಪಣೆ ಮುಂದುವರಿಯುತ್ತದೆ. ನೈಮಿಷಾರಣ್ಯದ ಪವಿತ್ರ ವನದಲ್ಲಿ ಅನೇಕ ಮಹಾನ್ ಋಷಿಗಳು ಮತ್ತು ಸಂತರು ಒಗ್ಗೂಡಿದರು. ಅವರು ವೇದಗಳ ಮಹಾತ್ಮ, ತಪಸ್ವಿ, ಬ್ರಹ್ಮನಿಗೆ ಭಕ್ತಿ ಮತ್ತು ಎಲ್ಲ ಜೀವಿಗಳ ಕಲ್ಯಾಣಕ್ಕೆ ಸಮರ್ಪಿತರಾಗಿದ್ದರು. ಅವರ ಉದ್ದೇಶವು ಪ್ರಪಂಚದ ಉನ್ನತಿಗಾಗಿ ಒಂದು ಮಹಾಯಜ್ಞವನ್ನು ಮಾಡುವುದು ಮತ್ತು ಆತ್ಮಗಳನ್ನು ಲೌಕಿಕ ದುಃಖಗಳಿಂದ ಮುಕ್ತಗೊಳಿಸುವ ಸಾಮರ್ಥ್ಯವಿರುವ ದೈವಿಕ ಜ್ಞಾನವನ್ನು ಪಡೆಯುವುದು ಆಗಿತ್ತು. ಆ ಸಮಯದಲ್ಲಿ ಮಹಾನ್ ಕಥೆಗಾರ ಮತ್ತು ಶಾಸ್ತ್ರಗಳ ಜ್ಞಾನಿ ಸೂತಜಿ ತಮ್ಮ ತೀರ್ಥಯಾತ್ರೆಯ ಸಮಯದಲ್ಲಿ ಅಲ್ಲಿಗೆ ಬಂದರು. ಅವರ ನೋಟವು ಪ್ರಕಾಶಮಾನ
ಮತ್ತು ದೈವಿಕವಾಗಿತ್ತು. ಶಾಂತ, ಶಿಸ್ತುಬದ್ಧ, ದೇವರ ಹೆಸರಿನಲ್ಲಿ ಮಗ್ನ ಮತ್ತು ಆಧ್ಯಾತ್ಮಿಕ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಾ ಅವರು ಎಲ್ಲರಲ್ಲೂ ಭಕ್ತಿಯನ್ನು ಪ್ರೇರೇಪಿಸಿದರು. ಅವರನ್ನು ನೋಡಿದ ಋಷಿಗಳು ಗೌರವದಿಂದ ಎದ್ದು ನಿಂತು ಅವರಿಗೆ ಸರಿಯಾದ ಆಸನವನ್ನು ನೀಡಿ, "ಓ ಸೂಜಿ, ನೀವು ಎಲ್ಲ ಶಾಸ್ತ್ರಗಳನ್ನು ತಿಳಿದವರು. ದಯವಿಟ್ಟು ಆಧ್ಯಾತ್ಮಿಕ ಸಾಗರದಿಂದ ತುಂಬಿರುವ ಮಾನವೀಯತೆಗೆ ಪ್ರಯೋಜನಕಾರಿಯಾದ ಮತ್ತು ಆತ್ಮಗಳನ್ನು ಲೌಕಿಕ ಅಸ್ತಿತ್ವದ ಸಾಗರವನ್ನು ದಾಟಲು ಸಹಾಯ ಮಾಡುವ ಸಾಮರ್ಥ್ಯವಿರುವ ಒಂದು ಕಥೆಯನ್ನು ನಮಗೆ ಹೇಳಿ" ಎಂದು ಕೇಳಿದರು. ಅವರ ಕೋರಿಕೆಯಿಂದ ಸಂತೋಷಗೊಂಡ ಸೂಜಿ ನಿರೂಪಣೆಯನ್ನು ಪ್ರಾರಂಭಿಸಿದರು. ಪವಿತ್ರ ಯಾತ್ರಾ ಸ್ಥಳಗಳ ಮೂಲಕ ಪ್ರಯಾಣಿಸುವಾಗ ಗಂಗಾ, ಯಮುನಾ, ಗೋದಾವರಿ, ಕಾವೇರಿ ಮತ್ತು ನರ್ಮದಾ ಮುಂತಾದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ದೇವರುಗಳು ಮತ್ತು ಪೂರ್ವಜರನ್ನು ಪೂಜಿಸಿದ್ದೇನೆ ಎಂದು ಅವರು ವಿವರಿಸಿದರು. ಸೂಜಿ ಈ ಮಾತನ್ನು ಹೇಳುತ್ತಾರೆ, ಈ ಪ್ರಯಾಣಗಳು ಅವರ ಮನಸ್ಸನ್ನು ಮತ್ತಷ್ಟು ಶುದ್ಧೀಕರಿಸಿ ಶಾಂತಗೊಳಿಸಿದವು. ತನ್ನ ಪ್ರಯಾಣದ ಸಮಯದಲ್ಲಿ ಅವರು ಹಸ್ತಿನಾಪುರವನ್ನು ತಲುಪಿದರು. ಅಲ್ಲಿ ರಾಜ ಪರೀಕ್ಷಿತನು ತನ್ನ ರಾಜ್ಯವನ್ನು ತ್ಯಜಿಸಿ ಗಂಗಾ ತೀರದಲ್ಲಿ ತಪಸ್ಸು ಮಾಡುತ್ತಿರುವುದನ್ನು ತಿಳಿದುಕೊಂಡು ಸೂಜಿ ಕೂಡ ಅಲ್ಲಿಗೆ ಹೋಗಿ ಕಠಿಣ ತಪಸ್ಸಿನಲ್ಲಿ ತೊಡಗಿರುವ ಋಷಿಗಳು, ಯೋಗಿಗಳು ಮತ್ತು ತಪಸ್ವಿಗಳ ಅಸಾಧಾರಣ ಸಭೆಯನ್ನು ನೋಡಿದರು. ಅಲ್ಲಿ ಪರೀಕ್ಷಿತ್ ರಾಜನ ಜೊತೆ ಮತ್ತೆ ಯೋಗಿಗಳು, ಋಷಿಗಳು, ತಪಸ್ವಿಗಳು ಎಲ್ಲರೂ ಅಲ್ಲಿ ಸಭೆ ಕೂಡ ನಡೆಸ್ತಾ ಇದ್ರು. ಅದೇ ಕ್ಷಣದಲ್ಲಿ ಒಂದು ದೈವಿಕ ಘಟನೆ ನಡೆಯಿತು. ಮಹರ್ಷಿ ವ್ಯಾಸರ ಪುತ್ರ ಶ್ರೀ ಸುಖದೇವ್ ಅಲ್ಲಿಗೆ ಬಂದರು. ಅವರು ಯುವಕರಾಗಿದ್ದರೂ ಸಹ ಅಪ್ರತಿಮ ಬುದ್ಧಿವಂತಿಕೆ ಮತ್ತು ನಿರ್ಲಿಪ್ತತೆಯನ್ನು ಹೊಂದಿದರು. ಲೌಕಿಕ ಭ್ರಮೆಯಿಂದ ಮುಕ್ತರಾಗಿ ಬ್ರಹ್ಮದಲ್ಲಿ ಲೀನರಾದ ಅವರ ದೈವಿಕ ಸಾನ್ನಿಧ್ಯವು ಇಡೀ ಸಭೆಯನ್ನು ಬೆಳಗಿಸಿತು. ಎಲ್ಲ ಋಷಿಮುನಿಗಳು ಗೌರವದಿಂದ ಎದ್ದು ನಿಂತು ಅವರನ್ನು ಗೌರವದ ಎತ್ತರದ ಆಸನದ ಮೇಲೆ ಕೂರಿಸಿದರು. ಸಂತರಿಂದ ಸುತ್ತುವರೆದ ಸುಖದೇವ್ಜಿ ನಕ್ಷತ್ರಗಳ ನಡುವೆ ಚಂದ್ರನಂತೆ ಹೊಳೆಯುತ್ತಿದ್ದರು. ಆದರೆ ಎಲ್ಲರೂ ಅವರ ಬಾಯಿಯಿಂದ ಹರಿಯುವ ದೈವಿಕ ಜ್ಞಾನದ ಅಮೃತಕ್ಕಾಗಿ ಕಾತರದಿಂದ ಕಾಯುತ್ತಿದ್ದರು. ಪುರುಷೋತ್ತಮ ಮಾಸ ಮಹಾತ್ಮ್ಯದ ಕಥಾ ಅಧ್ಯಾಯ 2 ನಿರೂಪಣೆ ಮತ್ತು ಸಾರಾಂಶ 2 ನೋಡೋಣ. ಸೂಜಿ ಹೇಳಿದರು, "ಓ ಋಷಿಗಳೇ, ರಾಜ ಪರೀಕ್ಷಿತ್ ಗಂಗಾ ನದಿಯ ದಡವನ್ನು ತಲುಪಿದಾಗ ಭಗವಾನ್ ಸುಖದೇವ್ಜಿ ಅವರು ದೈವಿಕ ಶ್ರೀಮದ್ ಭಾಗವತವನ್ನು ಹೇಳಿದರು. ಈ ಪವಿತ್ರ ವಚನವನ್ನು ಕೇಳುವ ಮೂಲಕ ರಾಜ ಪರೀಕ್ಷಿತ್ ಮುಕ್ತಿಯನ್ನು ಪಡೆದರು." ಇದು ಸೂತಜಿ ಹಸ್ತಿನಾಪುರದಲ್ಲಿ ಹೋದಾಗ ನಡೆದಂತ ಒಂದು ಘಟನೆ ವಿವರಿಸಿದರು. ಇಲ್ಲಿ ಬಂದು ಆಧ್ಯಾತ್ಮಿಕ ಪರಿಶುದ್ಧತೆಯಿಂದ ತುಂಬಿದ ಆ ದೈವಿಕ ವಾತಾವರಣವನ್ನು ಕಣ್ಣಾರೆ ಕಂಡ ಸೂಜಿ ಋಷಿಗಳ ಯಜ್ಞಕ್ಕೆ ಬಂದರು. ಋಷಿಗಳು ಶಾಂತಿ, ಆಧ್ಯಾತ್ಮಿಕ ಉನ್ನತಿ ಮತ್ತು ಮುಕ್ತಿಯನ್ನು ತರುವಂತಹ ಒಂದು ಕಥೆಯನ್ನು ಹೇಳಲು ಕೇಳಿಕೊಂಡರು. ಸೂಜಿ ವಿನಮ್ರವಾಗಿ ತಮ್ಮ ಗುರುಗಳಾದ ಮಹರ್ಷಿ ವ್ಯಾಸರಿಂದ ಕೇಳಿದ್ದನ್ನು ಹೇಳುವುದಾಗಿ ಉತ್ತರಿಸಿದರು. ನಂತರ ಅವರು ಒಂದು ಪ್ರಾಚೀನ ಘಟನೆಯನ್ನು ವಿವರಿಸಿದರು. ಒಮ್ಮೆ ದೇವರ್ಷಿ ನಾರದರು ಬದರಿನಾಥದ ಬಳಿಯ ನರನಾರಾಯಣರ ಆಶ್ರಮಕ್ಕೆ ಭೇಟಿ ನೀಡಿದರು. ಆ ಆಶ್ರಮವು ದೈವಿಕ ಸೌಂದರ್ಯ
ಹಸಿರು ಹೂ ಬಿಡುವ ಮರಗಳನ್ನು ಮತ್ತು ಗಂಗಾ ಅಲಕನಂದ ನದಿಗಳ ಪವಿತ್ರ ನೀರಿನಿಂದ ತುಂಬಿತು. ನಾರದ ಮುನಿಗಳು ಆಳವಾದ ತಪಸ್ಸಿನಲ್ಲಿ ಮುಳುಗಿದರು. ಭಗವಾನ್ ನಾರಾಯಣನ ಮುಂದೆ ನಮಸ್ಕರಿಸಿದರು. ಬಹಳ ಭಕ್ತಿಯಿಂದ ನಾರದರು ನಾರಾಯಣನನ್ನು ಸ್ತುತಿಸಿ ಹೇಳಿದರು. ಓ ಬ್ರಹ್ಮಾಂಡದ ಪ್ರಭುವೇ, ಕಲಿಯುಗದಲ್ಲಿ ಜೀವಿಗಳು ಅಜ್ಞಾನ ಮತ್ತು ಲೌಕಿಕ ಆಸೆಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ದಯವಿಟ್ಟು ಅವರು ಅವರ ಕಲ್ಯಾಣ ಮತ್ತು ಮುಕ್ತಿಯನ್ನು ಪಡೆಯಲು ಸರಳ ಮತ್ತು ಪರಿಣಾಮಕಾರಿ ಮಾರ್ಗವನ್ನು ಬಹಿರಂಗಪಡಿಸಿ ಅಂತ ನಾರದ ಮುನಿ ನಾರಾಯಣ ಹತ್ರ ಕೇಳ್ಕೋತಾರೆ. ನಾರದರ ಮಾನವೀಯತೆಯ ಕರುಣೆಯಿಂದ ಸಂತೋಷಗೊಂಡ ಭಗವಾನ್ ನಾರಾಯಣನು ಹೇಳಿದರು, ಓ ನಾರದ, ನಾನು ಅತ್ಯಂತ ಪವಿತ್ರ ರಹಸ್ಯವನ್ನು ಬಹಿರಂಗಪಡಿಸುತ್ತೇನೆ. ಪುರುಷೋತ್ತಮ ಮಾಸದ ಮಹಿಮೆ ಅಂತ ನಾರಾಯಣ ಹೇಳ್ತಾರೆ. ಪುರುಷೋತ್ತಮ ಮಾಸ ಅತ್ಯಂತ ಪವಿತ್ರರು ಮತ್ತು ಈ ತಿಂಗಳಲ್ಲಿ ಉಪವಾಸ, ಜಪ, ದಾನ ಮತ್ತು ಪೂಜೆಯನ್ನು ಆಚರಿಸುವವರು ದೈವಿಕ ಅನುಗ್ರಹ ಮತ್ತು ದುಃಖಗಳಿಂದ ಮುಕ್ತರಾಗುತ್ತಾರೆ ಎಂದು ಅವರು ವಿವರಿಸಿದರು. ನಾರದರು ಮತ್ತಷ್ಟು ಕೇಳಿದರು. ಅವರು ಜಗತ್ತಿನಾದ್ಯಂತ ಬಳಲುತ್ತಿರುವ ಜನರ ದುಃಖಗಳಿಗೆ ಪರಿಹಾರವನ್ನು ಕೇಳಿದರು. ನಾರದರ ಕರುಣಾಳು ಮಾತುಗಳನ್ನು ಕೇಳಿ ಭಗವಾನ್ ನಾರಾಯಣನು ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ಪವಿತ್ರ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು. ಪುರುಷೋತ್ತಮ ಮಾಸ ಮಹಾತ್ಮ ಕಥೆ ಅಧ್ಯಾಯ 3. ಇದರ ನಿರೂಪಣೆ ಮತ್ತು ಸಾರಾಂಶವನ್ನು ಇವಾಗ ನೋಡೋಣ. ನಾರದರೊಂದಿಗೆ ಹಂಚಿಕೊಂಡ ರಹಸ್ಯ ಬೋಧನೆಗಳನ್ನು ವಿವರಿಸಲು ಋಷಿಗಳು ಸೂಜಿಯನ್ನು ಕೇಳಿಕೊಂಡರು. ನಂತರ ಭಗವಾನ್ ನಾರಾಯಣನು ಒಮ್ಮೆ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಹೇಳಿದ ಒಂದು ಪ್ರಾಚೀನ ಘಟನೆಯನ್ನು ವಿವರಿಸಿದರು. ಈ ಕಥೆಯೊಳಗೆ ಕಥೆಗಳು ಇದ್ದಾವೆ. ಇವಾಗ ಸೂಜಿ ಹೇಳ್ತಾ ಇರೋದು ಕತೆ. ಅವ್ರದ್ದು ಗುರುಗಳಾದ ವ್ಯಾಸರು ಅವರಿಗೆ ಹೇಳಿದಂಥ ಕತೆ ಅಲ್ಲಿ ಯಜ್ಞಕ್ಕೆ ಬಂದಂಥ ಋಷಿಮುನಿಗಳ ಹತ್ರ ಹೇಳ್ತಾ ಇದ್ದಾರೆ. ಅವರು ನರನಾರಾಯಣರ ಕತೆ ಹೇಳ್ತಾ ಇದ್ದಾರೆ. ನರನಾರಾಯಣರು ಇಲ್ಲಿ ನಾರದ ಮುನಿಗೆ ಮತ್ತೊಂದು ಕತೆ ಹೇಳ್ತಾ ಇದ್ದಾರೆ. ಅದು ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳಿದಂಥ ಕತೆ ಹೇಳ್ತಾ ಇದ್ದಾರೆ. ಪಗಡೆ ಆಟದಲ್ಲಿ ಎಲ್ಲವನ್ನೂ ಕಳೆದುಕೊಂಡ ನಂತರ ಪಾಂಡವರನ್ನು ಕಾಡಿಗೆ ಗಡೀಪಾರು ಮಾಡಲಾಯಿತು. ದ್ರೌಪದಿ ರಾಜಮನೆತನದಲ್ಲಿ ಅವಮಾನಕ್ಕೊಳಗಾದಳು. ಆದರೆ ಕೃಷ್ಣನು ಅವಳ ಗೌರವವನ್ನು ಕಾಪಾಡಿದನು. ಕಾಮ್ಯವನದಲ್ಲಿ ಕಷ್ಟದಲ್ಲಿ ವಾಸಿಸುತ್ತಿದ್ದ ಪಾಂಡವರು ಬೇರುಗಳು ಮತ್ತು ಹಣ್ಣುಗಳನ್ನು ತಿಂದು ಬದುಕುಳಿದರು. ಒಂದು ದಿನ ಶ್ರೀಕೃಷ್ಣನು ಹಲವಾರು ಋಷಿಗಳೊಂದಿಗೆ ಅವರನ್ನು ಭೇಟಿ ಮಾಡಿದರು. ಕೌರವರ ಮೇಲೆ ತೀವ್ರ ಭಾವನಾತ್ಮಕ ಮತ್ತು ಕೋಪಗೊಂಡನು. ಕೃಷ್ಣನ ಕೋಪವು ವಿಶ್ವ ವಿನಾಶದ ಬೆಂಕಿಯನ್ನು ಹೋಲುತ್ತದೆ. ಅರ್ಜುನನು ಗೌರವದಿಂದ ಅವರನ್ನು ಸಮಾಧಾನಪಡಿಸಿದನು. ಕೆಲವೇ ಜನರ ಪಾಪಗಳಿಗಾಗಿ ಇಡೀ ಪ್ರಪಂಚವನ್ನು ನಾಶ ಮಾಡುವುದು ಸೂಕ್ತವಲ್ಲ ಎಂದು ನೆನಪಿಸಿದನು. ಅರ್ಜುನನ ವಿನಮ್ರ ಮಾತುಗಳಿಂದ ಶಾಂತನಾದ ಕೃಷ್ಣ ಪರಮಾತ್ಮನು ಅವರನ್ನು ಆಶೀರ್ವದಿಸಿದನು. ನಂತರ ಅರ್ಜುನನು ಕೇಳಿದನು, ಓ ದೇವರೇ, ಮಾನವರು ಎಲ್ಲ ದುಃಖಗಳನ್ನು ನಿವಾರಿಸಲು ಇರುವ ಪರಿಹಾರವೇನು ಅಂತ ಅರ್ಜುನ ಕೇಳಿದಾಗ ಶ್ರೀಕೃಷ್ಣನು ಒಂದು ಅಪರೂಪದ ಮತ್ತು ರಹಸ್ಯ ಸತ್ಯವನ್ನು ಬಹಿರಂಗಪಡಿಸಿದನು. ಸೃಷ್ಟಿಯ ಪ್ರತಿಯೊಂದು
ಅಂಶಕ್ಕೂ ತನ್ನದೇ ಆದ ಪ್ರಧಾನ ದೇವತೆ ಇದ್ದಾರೆ ಎಂದು ಕೃಷ್ಣ ವಿವರಿಸಿದನು. ನಂತರ ಕೃಷ್ಣ ಸೌರ ಪರಿವರ್ತನೆ, ಸಂಕ್ರಾಂತಿ, ಇಲ್ಲದ ಹೆಚ್ಚುವರಿ ಚಂದ್ರಮಾಸದ ಕಥೆಯನ್ನು ಹೇಳಿದನು. ಈ ಕಾರಣದಿಂದಾಗಿ ಅಂದರೆ ಸಂಕ್ರಾಂತಿ ಇಲ್ಲದೆ ಇರುವ ಕಾರಣದಿಂದಾಗಿ ಜನರು ಅದನ್ನು ಅವಮಾನಿಸಿ ತಿರಸ್ಕರಿಸಿದರು. ಅದನ್ನು ಮಲ್ಮಾಸ್, ಅಶುದ್ಧ ತಿಂಗಳು ಎಂದು ಕರೆದರು. ಅವಮಾನವನ್ನು ಸಹಿಸಲಾರದೆ ನಿರ್ಲಕ್ಷ್ಯಕ್ಕೊಳಗಾದ ಮಾಸವು ವೈಕುಂಠದಲ್ಲಿ ವಿಷ್ಣುವಿನ ಬಳಿಗೆ ಹೋಗಿ ಆಶ್ರಯವನ್ನು ಬೇಡಿಕೊಂಡಿತು. ಇಲ್ಲಿವರೆಗೆ 3 ಅಧ್ಯಾಯ ಆದವು. ನಾಳೆ ವಿಡಿಯೋದಲ್ಲಿ ಮಿಕ್ಕಿದ್ದು 3 ಅಧ್ಯಾಯ ಹಾಕ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ಅಧ್ಯಾಯಗಳು ಬರುತ್ತೇವೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಹರ ಹರ ಮಹಾದೇವ್. ಹರೇ ಕೃಷ್ಣ. ಬಾಯ್.